ಎಲ್ಲ ನಮ್ಮ ಮಾಡಬೇಕಂತೆ ನಮಸ್ತೆ. ಇವತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ, ಹಲವು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು AC ಕಚೇರಿ ಮುಂಭಾಗದಲ್ಲಿ ಕಡಬ ತಾಲೂಕು ಕೊಕ್ಕಡೆ ಗ್ರಾಮ ಪಂಚಾಯತ್ ಕಾಪಿನಬಾಗ ವೃದ್ಧ ದಂಪತಿಗಳಾಗಿದ್ದ ರಾಧಮ್ಮ ಮುತ್ತುಸ್ವಾಮಿಯವರು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು. ವಿಷಯ 13/11/2025 ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡವರು ಬಂದು ಏಕಾಏಕಿ ಮನೆಯನ್ನು ಹೊಡೆದಾಕಿರೋದು. ಅಂದರೆ ಯಾರ್ದೋ ಮನೆಗೆ ನೋಟಿಸ್ ಇದೆ ಅಂತ ಸುಳ್ಳು ಮಾಹಿತಿಯನ್ನು ನ್ಯಾಯಾಲಯಕ್ಕೆ ನೀಡಿ, ಅಂದರೆ ಬೆಳ್ತಂಗಡಿ ತಾಲೂಕಿನ RT ಕಾರ್ಯಕರ್ತ ಎಂದು ಓಡಾಡ್ತಾ ಇರುವ ಯಾವನೋ ಒಬ್ಬ ಅಶೋಕಾಚಾರ್ಯ ಅಂತ ಯಾವನೋ ಒಬ್ಬ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಅದರ ಪ್ರಕಾರವಾಗಿ ನಮಗೆ ಮನೆ ಹೊಡೆದಾಗಲಿಕ್ಕಿದೆ, ಆದೇಶ ಇದೆ ಅಂತೇಳಿ ಕಡಬ ತಹಸೀಲ್ದಾರ್ ರಾಧಮ್ಮ ಮುತ್ತುಸ್ವಾಮಿಯವರ ಮನೆಯನ್ನು ಹೊಡೆದಾಕಿರ್ತಾರೆ. ನನಗೂ ಒಂದು ಡೌಟ್ ಇತ್ತು, ಯಾರ ಮನೆ ಆಗಿರ್ಬೋದು, ಮನೆ ನಂಬರ್ ಇಲ್ಲ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಎಲ್ಲ ವ್ಯವಸ್ಥೆನೂ ಇದೆ. ಆದರೆ ಮನೆಗೆ ಒಂದು ನಂಬರ್ ಕೊಟ್ಟಿದ್ದಾರೆ. ಇನ್ನು 123ರಲ್ಲಿ ಒಂದಂತೆ ಅನ್ನೋದು ಕೊಟ್ಟಿದೆ. 123 ಒಂದರ ಸರ್ವೆ ನಂಬರ್ ಮತ್ತು ಒಂದರಲ್ಲಿ ಒಂದೇ ನಂಬರ್ ಕೊಟ್ಟಿದ್ರು ಮನೆಗೆ. ಆದರೆ ಮೆಸ್ಕಾಂ ಅಧಿಕಾರಿಯವರು ಒಂದು ಮನೆಯನ್ನು ನೆಲಸಮ ಮಾಡಬೇಕಾದ್ರೆ ಯಾರೇ ಹೇಳಿದ್ರು, ತಹಸೀಲ್ದಾರ್ ಹೇಳಿದ್ರು, ಅವರೊಂದು ಅದರ ಆದೇಶ ಕೋರ್ಟ್ ಆದೇಶ ಪ್ರತಿಯನ್ನು ತಗೊಳ್ಬೇಕು, ಇಲ್ಲ ತಹಸೀಲ್ದಾರ್ ಅವರ ಒಂದು ಆದೇಶ ಪ್ರತಿಯನ್ನು ತಗೊಳ್ಬೇಕಿತ್ತು. ಇದನ್ನು ಯಾವುದಂತ ತೆಗೆದು ಮೆಸ್ಕಾಂ ಅಧಿಕಾರಿಗಳು ಹೇಳಿದ್ರು, ನಾಳೆ ಬೆಳಿಗ್ಗೆ ಜಾವ ಅಲ್ಲಿ ಇರಬೇಕು, ಕಾಪಿನ ಬಾಗಿಲು ಅಲ್ಲಿ ಮನೆಯೊಂದು ನೆಲಸಮ ಮಾಡಲಿಕ್ಕಿದೆ ಅಂತೇಳಿ. ಅದರಂತೆ ಮೆಸ್ಕಾಂ ಅಧಿಕಾರಿಗಳು ಹೋಗಿ ಮೊದಲನೇದಾಗಿ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿರ್ತಾರೆ. ನಾನು ಕೇಳ್ತಾ ಇರೋದು, ವಿದ್ಯುತ್ ಅಧಿಕಾರಿಯವರಿಗೆ ಅದರ ಒಂದು ತಂಡ ಬೇರೆ ಏನೇ ಇರಲಿ, ಅವಾಗ ಒಂದೊಂದು ವಿಭಾಗ ಇದ್ದೇ ಇರುತ್ತೆ. ಅದರಂತೆ ಇವರು ಕೇಳ್ಬೋಗ್ತಿತ್ತು ಯಾರ ಮನೆ, ಏನು ಉದ್ದೇಶ ಅಂತ. ಆ ನಂತರ GPS ಪ್ರಕಾರವಾಗಿ ಇದು ಯಾರ ಮನೆ, ಯಾರಿಗೆ ನಾನು ಕರೆಂಟ್ ಕೊಟ್ಟಿರೋದು, ಈ ನೋಟಿಸಲ್ಲಿ ಇದೆಯಾ ಇಲ್ಲ, ಇದನ್ನು ಇನ್ಕ್ವೈರಿ ಮಾಡಿ ನಂತರ ಕಟ್ ಮಾಡಬೇಕಿತ್ತು. ಆದರೆ ಅದೇನು ಮಾಡಿದ್ರು, ಏಕಾಏಕಿ ಹೋಗಿ ತರಿಸ್ತಾರೆ, ಹೇಳಿದ್ರು, ಕಟ್ ಮಾಡಿದ್ರು, ಸುತ್ತಿ ಆ ವೈರ್ ಪಾಪ ಆತಾತನ ವೈರು ಅದನ್ನು ಸುತ್ತಿಕೊಂಡು ಮೆಸ್ಕಾಂ ಹೋಗಿರ್ತಾರೆ. ಆ ನಂತರ ನಾನು RTIಯಲ್ಲಿ ಮೆಸ್ಕಾಂ ಅವರಿಗೆ ಕೇಳಿದೆ, ತಾವು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿರುವಂಥ ಮನೆ ಆಯಿತು, ಯಾವ ಉದ್ದೇಶಕ್ಕೆ, ಯಾರ ಮನೆಯನ್ನು ನೆಲಸಮ ಮಾಡ್ರು ಅಂತ. ಆಗ ಅದರಲ್ಲಿ ಕೊಟ್ಟಿದ್ದಾರೆ, ರಾಧಮ್ಮ ಮುತ್ತುಸ್ವಾಮಿ ಅವರಿಗೆ ವಿದ್ಯುತ್ ಸಂಪರ್ಕ ನೀಡಿಕೊಂಡು ಅದನ್ನು ನೆಲಸಮಗೊಳಿಸುವಂತ. ಅಲ್ಲಿ ನಮಗೆ ದಾಖಲೆ ಬಂತು, ರಾಧಮ್ಮ ಮುತ್ತುಸ್ವಾಮಿಯ ಮನೆಯನ್ನು ನೆಲಸಮ ಮಾಡಿದಂತ. ಈ ವಿಷಯದಲ್ಲಿ ಆ ಮನೆ ಹೊಡೆದಾಕಿದ ಸಂದರ್ಭದಲ್ಲಿ ನಮಗೆ ಕೊಕ್ಕಡದ ಆ ಆಸುಪಾಸಿನ ತುಂಬ ಜನ ಬಂದೊಂದು ತಂಡವನ್ನು ಮಾಡಿದರು. ತಂಡವನ್ನು ಮಾಡಿ ಒಂದು ಹೋರಾಟ ಸಮಿತಿ ರಚನೆ ಮಾಡಿ ಅವರಿಗೊಂದು ಬೆಂಬಲವಾಗಿ ನಿಂತು 22/11/2025 ಹೋರಾಟ ಮಾಡಿದ್ದೀವಿ ಕಡಬದಲ್ಲಿ. ಆ ಹೋರಾಟದಲ್ಲಿ ನಮಗೆ ಸಹಕಾರ ಕೊಟ್ಟಿರುವಂಥ KRS ಪಕ್ಷದವರು, ಮತ್ತು VM ಭಟ್ ಅವ್ರ ಟೀಮು, ಮತ್ತು ಕೊಕ್ಕಡ ಟೀಮ್ ಅವರು ಒಂದು ತಂಡ, ಈ ರೀತಿಯಲ್ಲಿ ಎಲ್ಲ ಮತ್ತೆ ತುಂಬ ಗಾಡಿ ಎಲ್ಲ ಕೊಟ್ಟು ಎಲ್ಲ ತಂದು ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ದರು. ಮತ್ತು ಹೋರಾಟಕ್ಕೆ ತುಂಬ ಜನ ಕೈ ಜೋಡಿಸಿರ್ತಾರೆ. ಇವರಿಗೆ ಮೊದಲನೇದ ಅವರಿಗೊಂದು ಧನ್ಯವಾದ ಹೇಳಬೇಕಂದ್ರೆ, ಮೊದಲನೇ ಹೆಜ್ಜೆ ಇಟ್ಟರು ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಮಾಡಿರೋದು. ಎರಡನೇದಾಗಿ ನಾವು ಮಾಡಿರೋದು ಯಾವುದಂತ ಹೇಳಿದ್ರೆ, ಪುತ್ತೂರಿಗೆ ಅಂದರೆ 1 ವರ್ಷದಿಂದ ನಾನು ಎಲ್ಲ ಇಲಾಖೆ ಮುಖ್ಯಮಂತ್ರಿಯಿಂದ ಹಿಡಿದು ಈ ಒಂದು ಜಾತಿಗೆ ಬರುವಂಥ ಎಲ್ಲ ಇಲಾಖೆಗಳಿಗೂ ನಾನು ಮನವಿ ಮಾಡಿದ್ದೀವಿ. ಅವರನ್ನು ಕರ್ಕೊಂಡೋಗಿ ಎಲ್ಲಿ ಏನೇ ಕೊಟ್ಟರು ಯಾವುದಕ್ಕೊಂದು ಪ್ರಯೋಜನ ಬಂದಿಲ್ಲ. ಯಾಕೆಂದರೆ ಎಲ್ಲವೂ ಕಳಿಸ್ತಾರೋ ಹಾಗೂ ಮನೆದಾರರು ಮತ್ತು ಅಲ್ಲಿಯ ಸ್ಥಳೀಯ ಉಪನಯ ಪೊಲೀಸರು ಏನು ಬರೆದು ಕಳಿಸ್ತಾರೆ, ಅದರ ಮುಖಾಂತರ ಎಲ್ಲ ಸರಿ ಇದೆ, ನ್ಯಾಯಾಲಯ ಆದೇಶ ಇದೆ ಅದಕ್ಕೆ ಅಂತ ಎಲ್ಲ ಬರೆದು ಕಳಿಸ್ತಾ ಇದ್ರು. ಆ ಸ್ಥಳಕ್ಕೆ ಬಂದಿರುವಂಥ ಉಪನಯ ಪೊಲೀಸರೆಲ್ಲ ಬೇರೆ ಯಾರೂ ಇಂದಿನ ತನಕ ಬಂದು ಒಂದು ಎನ್ಕ್ವೈರಿ ಮಾಡಿ ವರದಿ ಮಾಡಿಲ್ಲ. ಅಂದರೆ ವರದಿ ಮಾಡುವಾಗ ಅಕ್ಕಪಕ್ಕ ಎಲ್ಲ ಕೇಳಿ ಏನು ಹೌದಾ ಅಲ್ವಾ ಕನ್ಫರ್ಮ್ ಮಾಡಿ ಯಾವ ಉದ್ದೇಶಕ್ಕೆ ಆದರೂ ಅಂತ ಏನು ವರದಿ ಮಾಡಿ. ಈ ಕಾರಣಕ್ಕೋಸ್ಕರ ಇದನ್ನೆಲ್ಲ ಎಲ್ಲೂರಿಗೆ ನ್ಯಾಯ ಸಿಗಲಿಲ್ಲ. ಕೊನೆಯದಾಗಿ ಒಂದು ಅಷ್ಟ ಸಿಕ್ಕಿದ್ರು, ಪುತ್ತೂರು AC ಕಚೇರಿ ಮುಂಭಾಗದಲ್ಲಿ ಧರಣಿ ಕೊಡಬೇಕು, ಪುತ್ತೂರು AC ಅವರು ಇದಕ್ಕೆ ನ್ಯಾಯ ಕೊಡಿಸಬೇಕು, ಎಲ್ಲವರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹೋಗಿರೋದು. ಮೊದಲನೇ ದಿನ 22/12/2025 ಹೋರಾಟ ಪ್ರಾರಂಭ ಮಾಡಿದ್ವಿ. ಆವತ್ತು ಅಷ್ಟೆಲ್ಲವರೆಗೆ ಪುತ್ತೂರು AC ಅವರಿಗೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಅಸಿಸ್ಟೆಂಟ್ ತಹಸೀಲ್ದಾರರು 3 ದಿನ ಟೈಮ್ ಕೇಳಿದ್ರು, 3 ದಿನ ಒಳಗೆ ನಾವು ತನಿಖೆ ಮಾಡಿ ವರದಿ ಕೊಡ್ತೀವಿ ಅಂತ. ಆದರೆ ಈ ಕಪಟ ನಾಟಕದ ಅಧಿಕಾರಿ ಅಂತ ನಮಗೆ ಗೊತ್ತಿರಲಿಲ್ಲ, ಅದಕ್ಕೆ ಇವ ಅಧಿಕಾರಿನೆಲ್ಲ ನಂಬಿಕೆ ಆಗ್ತಾ ಇಲ್ಲ. ಆ ನಂತರ ನಾನು ಹೇಳಿದೆ, ನೀವು 3 ದಿನ ಅಲ್ಲ 1 ವಾರ ತಗೊಳ್ಳಿ, ನೆಕ್ಸ್ಟ್ ಸೋಮವಾರ ತನಕ. 29 ತಾರೀಕು ಸೋಮವಾರ ಕೇಳಿದ್ರೆ, ಇಲ್ಲ ನಮಗೆ ಟೈಮ್ ಕಾಲಾವಕಾಶ ಸಾಲದಂತ.
ಸರಿ, ಅವತ್ತು ಸಾಯಂಕಾಲ ಹೊತ್ತಿಗೆ ಒಂದಿನ ಬಿಟ್ಟೆ ನಾನು ಸಾಯಂಕಾಲ ಹೊತ್ತಿಗೆ ಅಲ್ಲಿ ಹೋದೆ. 30ನೇ ತಾರೀಕು ಹೋಗಿ ಎ ಸಿ ಅವರಿಗೆ ಮಾತಾಡಿಸಿ ಹೇಳಿದ್ರೆ ಎ ಸಿ ಹೇಳಿದ್ರು ಇಲ್ಲ, ಇನ್ನೊಂದು ಅವರು ತಪ್ಪಾಗಿ ಕೊಟ್ಟಿದ್ದಾರೆ. ತಪ್ಪಾಗಿ ಅಲ್ಲ, ಅವ್ರು ಕೊಟ್ಟರು 15 ದಿನ ಅಂತ. ಅದೆಲ್ಲ ಕನ್ಫರ್ಮ್ ಮಾಡಿ ಯಾವ ಉದ್ದೇಶಕ್ಕಾದ್ರು ಅಂತ ಏನು ವರದಿ ಮಾಡಿ, ಈ ಕಾರಣಕ್ಕೋಸ್ಕರ ಇದನ್ನೆಲ್ಲ ಎಲ್ಲೂವರೆಗೆ ನ್ಯಾಯ ಸಿಗಲಿಲ್ಲ. ಕೊನೆಯದಾಗಿ ಒಂದು ಅಸ್ತ್ರ ಸಿಕ್ಕಿರೋದು, ಪುತ್ತೂರು ಎ ಸಿ ಕಚೇರಿ ಮುಂಭಾಗದಲ್ಲಿ ಧರಣಿ ಕೊಡಬೇಕು, ಪುತ್ತೂರು ಎ ಸಿ ಅವರು ಇದಕ್ಕೆ ನ್ಯಾಯಪಡಿಸಬೇಕು. ಎಲ್ಲವರಿಗೆ ಸಹ ನ್ಯಾಯಪಡಿಸುವ ಉದ್ದೇಶದಿಂದ ಹೋಗಿರೋದು. ಮೊದಲನೇ ದಿನ 22/12/2025 ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಆವತ್ತು ಸ್ಟೆಲ್ಲವರೆಗೆ ಪುತ್ತೂರು ಎ ಸಿ ಅವರಿಗೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಅಸಿಸ್ಟೆಂಟ್ ತಹಸೀಲ್ದಾರರು 3 ದಿನ ಟೈಮ್ ಕೇಳಿದ್ರು. 3 ದಿನ ಒಳಗೆ ನಾವು ತನಿಖೆ ಮಾಡಿ ವರದಿ ಕೊಡ್ತೀವಿ ಅಂತ. ಆದರೆ ಈ ಕಪಟ ನಾಟಕದ ಅಧಿಕಾರಿ ಅಂತ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ಇವ ಅಧಿಕಾರಿನೆಲ್ಲ ನಂಬಿಕೆ ಆಗ್ತಾ ಇಲ್ಲ. ಆನಂತರ ನಾನು ಹೇಳಿದೆ, ನೀವು 3 ದಿನ ಅಲ್ಲ, 1 ವಾರ ತಗೊಳ್ಳಿ, ನೆಕ್ಸ್ಟ್ ಸೋಮವಾರ ತನಕ. 29 ತಾರೀಕು ಸೋಮವಾರ ಕೇಳಿದ್ರೆ ಇಲ್ಲ, ನಮಗೆ ಟೈಮ್ ಕಾಲಾವಕಾಶ ಸಾಲದಂತ. ಸರಿ, ಅವತ್ತು ಸಾಯಂಕಾಲ ಹೊತ್ತಿಗೆ ಒಂದಿನ ಬಿಟ್ಟೆ ನಾನು ಸಾಯಂಕಾಲ ಹೊತ್ತಿಗೆ ಅಲ್ಲಿ ಹೋದೆ. 30ನೇ ತಾರೀಕು ಹೋಗಿ ಎ ಸಿ ಅವರಿಗೆ ಮಾತಾಡಿಸಿ ಹೇಳಿದ್ರೆ ಎ ಸಿ ಹೇಳಿದ್ರು ಇಲ್ಲ, ಇನ್ನೊಂದು ಅವರು ತಪ್ಪಾಗಿ ಕೊಟ್ಟಿದ್ದಾರೆ. ತಪ್ಪಾಗಿ ಅಲ್ಲ, ಅವ್ರು ಕೊಟ್ಟರು 15 ದಿನ ಅಂತ. ಅದೆಲ್ಲರಿಗೂ ಗೊತ್ತು, ಎಲ್ಲರೂ ಮಾತಾಡಿದೆಲ್ಲ ವಿಡಿಯೋನೇ ಇದೆ. ಲೆಟರೇ ನಾನು ತಪ್ಪು ಮಾಡಿದ್ರು, ನೋಡಿಲ್ಲ ಯಾವ ಡೇಟಿಂದ ಕೊಟ್ಟರು ಅಂತ. 15 ದಿನ ಕೊಟ್ಟರು ಅಂತ. ಲಾಸ್ಟಿಗೆ ಇವರು 30ನೇ ತಾರೀಕು ಒಂದು ಲೆಟರ್ ಕೊಟ್ಟಿದ್ದಾರೆ. 22ನೇ ತಾರೀಕಿಂದ 15 ದಿನ ಟೈಮ್ ಬೇಕಂತ ಹೇಳಿ ಎ ಸಿ ಹೋಗಿ ಕೇಳುವಾಗ ಎ ಸಿ ಮೊದಲೇ 15 ದಿನ ಟೈಮ್ ಬೇಕಂತ ಹೇಳೋದು. ಸರಿ, ಏನಾದ್ರು ಒಪ್ಪೋಣ, ತನ್ನ ವೃದ್ಧ ದಂಪತಿಯವ್ರನ್ನ ಏನಕ್ಕೋಸ್ಕರ ಅದರ ಕಚೇರಿ ಮುಂದೆ ಕೂರಿಸೋದು ಅಂತ ನಾನು ಆಲೋಚನೆ ಮಾಡಿದೆ. ಮತ್ತೆ ನೋಡಿದ್ರೆ ನಾನು ಎಂಡ್ ಮಾಡಲಿಕ್ಕೆ ಎಷ್ಟು ದಿನ ಬೇಕು? 1 ತಿಂಗಳ ಕಾಲಾವಕಾಶ. ನಾನು ಹೇಳಿದೆ, ನಿಮ್ಮ ಹತ್ರ ಭೂಮಿ ಆಳದಿಂದ ಹೋಗಿ ನೀರು ತಂದು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. 3,300 ಎಕರೆ ಸರ್ವೆ ಮಾಡಿ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. 3,300 ಎಕರೆ ಎಷ್ಟು ಮನೆ ಅಂತ ನಿಮಗೆ ಕೇಳ್ತಾ ಇಲ್ಲ. ಇವರಿಗೆ ಯಾಕೆ ಇನ್ನೇವನ್ನ ಪಕ್ಕ ಹೇಳಿದ್ದೀನಿ, ಏನೆಲ್ಲ ಆಗಿದೆ ಎಂಬುದೆಲ್ಲ ಡಿಟೇಲ್ ಹೇಳಿದ್ದೀನಿ ನಾನು. ಹೇಳಿ ಆದ್ಮೇಲೆ ಇಷ್ಟು ಟೈಮ್ ಬೇಡ ಅಂತ ಹೇಳಿದ್ರು. ಎದ್ದು ಬಂದೆ, ನಾವು ನಮ್ಮಷ್ಟೇ ಕೂತಿದ್ವಿ. ಮಾರನೇನು ಆದಷ್ಟು ನೋಡಿದ್ರು ಅವರು ಎಬ್ಬಿಸಲಿಕ್ಕೋಸ್ಕರ ಏನೋ FIR ಮಾಡಿ ಎಬ್ಬಿಸಲಿಕ್ಕೋಸ್ಕರ. ಅದನ್ನೆಲ್ಲ ಇನ್ನಷ್ಟೊಂದು ವಿಡಿಯೋ ಹೇಳ್ತೀನಿ. ಇಷ್ಟೆಲ್ಲ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಮುಂದುವರಿತಾ ಇತ್ತು. ಎಷ್ಟೋ ಸಂಘ ಸಂಸ್ಥೆಯವರು ಎಲ್ಲರೂ ಬರ್ತೀವಿ ಅಂತ ಹೇಳಿ, ಯಾರಿಗೂ ಬರಬಾರ್ದು ಅಂತ ಹೇಳಿದೆ. ಯಾಕಂದ್ರೆ ಇವ್ರಿಗೆ ಏನಾದರೂ ಒಂದು ಪ್ಲಾನ್ ಮಾಡಿ 4 ಜನ ಸೇರಿಸು ನೋಡಿ, ಅದು ನಮ್ಮ ಮೇಲೆ FIR ಮಾಡಿ ಓಡಿಸೋ ಪ್ಲಾನ್ ಮಾಡ್ತಾ ಇದ್ದಂದ್ರೆ ಅಧಿಕಾರಿಯವರೆಲ್ಲರೂ ಪ್ರತಿಯೊಬ್ಬರು ಮನೆಗೆ ಹೋಗೋದು ಡಿಸೈಡ್ ಆಯಿತು ಅದಕ್ಕೆ, ಆ ಒಂದು ಕೇಸಲ್ಲಿ. ಅದಕ್ಕೋಸ್ಕರನೇ ನಾವು ಸುಮ್ಮನೆ ಇದೆ, ಯಾರು ಈ ತರ ಬೇಡ, FIR ಮಾಡೋದು ಯಾವ್ದು ಬೇಡ, ನಮ್ಮಷ್ಟೇ ಕೂರ್ತೀವಿ ಅಂತ. ಕೊನೆಯದಾಗಿ ನಾವು ಹೋರಾಟಕ್ಕೆ ಕೂರುವಾಗ ಅಂದ್ರೆ 29 ತಾರೀಕಿಂದ 5ನೇ ತಾರೀಕು ತನಕ ಪುತ್ತೂರಿನ ಆಸುಪಾಸಿನ ಪ್ರತಿಯೊಬ್ಬರು ಬಂದು ಸಹಕಾರ ಕೊಟ್ಟರು. ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಒಂದು ಕಡೆಯಿಂದ ಬ್ಯಾಟ್ರಿ ತಂದು ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ಊಟ, ಬೆಳಿಗ್ಗೆ ನಾಶ, ಮಧ್ಯಾಹ್ನ ಊಟ, ಸಾಯಂಕಾಲ ಮತ್ತೆ ರಾತ್ರಿ 1-2 ಗಂಟೆ ತನಕ ನನ್ನೊಟ್ಟಿಗೆ ಇರ್ತಾ ಇದ್ರು. ಇಲ್ಲ, ನೀವು ಇಲ್ಲಿ ಬಂದು ಮಾಡ್ಕೊಳ್ಳೋದು ಸರಿಯಲ್ಲ, ನೀವು ಇನ್ನೊಂದು ಹೋರಾಟದಲ್ಲಿ ಇದ್ದೀರಿ, ತುಂಬಾ ಡೇಂಜರ್ ಅಂತೇಳಿ ನನ್ನೊಟ್ಟಿಗೆ MLA ಅಶೋಕ್ ಅವರ ಜನರೇ ಇದ್ರು. ಅವರೇ ನನಗೆ ಸೇಫ್ಟಿಯಾಗಿ ನಾನು ನಿಂತಿದ್ರು. ಅದು ಅಲ್ಲದೆ ನನಗೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗಿ ಬರಲಿಕ್ಕೆ ಮೋಹನ್ ಗೌಡ ಅಂತೇಳಿ ಅವ್ರದೇ ಕಾರಲ್ಲಿ ಅವರೇ ಕರ್ಕೊಂಡು ಹೋಗ್ತಾ ಇದ್ರು, ಅವರೇ ಕರ್ಕೊಂಡು ಬಂದಿರೋದು. ಇದರೊಂದಿಗೆ ನಮ್ಮ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು ರಾತ್ರಿ ಆಗಲು ಅವರೊಟ್ಟಿಗೆ ಇದ್ರು. ಯಾವತ್ತು ಮನೆ ಹೊಡೆದಾಕ ಅಲ್ಲಿಂದ ಇಂದಿನ ತನಕ ಅವರು ಇದರಲ್ಲಿದ್ದರು. ಅದೊಂದು ಹೋರಾಟ ದೊಡ್ಡ ಒಂದು ಎಂತ ಶಕ್ತಿ ಅಂತ ಹೇಳ್ಬೋದು. ಅವರು ಅವತ್ತಿನ ಇವತ್ತಿನ ತನಕ ಪ್ರತಿಯೊಂದನ್ನು ನ್ಯೂಸ್ ಮಾಡಿ ಹಾಕಿ ಜನರ ಇಲಾಖೆ ಅಧಿಕಾರಿಗಳ ಮನತಕ್ಕಂತೆ ಮಾಡಿದ್ರು. ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಿಂದ ಈ ಹೋರಾಟವನ್ನೆಲ್ಲ ಜನರಿಗೆ ತಿಳಿಸಬೇಕು, ಅಧಿಕಾರಿಗಳು ತಿಳಿಸಬೇಕು, ಜನಪ್ರತಿನಿಧಿಗಳು ತಿಳಿಸಬೇಕಂತ ಹೇಳಿ ಪುತ್ತೂರು ತಾಲೂಕಿನ ಹಾಗೂ ಇತರ ಮೀಡಿಯಾಗಳು, ಪತ್ರಿಕೆ ಹಾಗೂ ಮಾಧ್ಯಮವರು ಇದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಎಲ್ಲರಿಗೂ ತಲುಪಿಸೋ ಕೆಲಸ ಮಾಡಿದರು. ಮತ್ತೆ ಪುತ್ತೂರಿನ ಪತ್ರಿಕಾ ಮಾಧ್ಯಮವರು MLA ವರೆಗೂ ನೋಡಿ ಏನಾಗಿದೆ, ನಿಮಗೆ ಸುಳ್ಳು ಮಾಹಿತಿ ಬರ್ತಾ ಇದೆ, ಅದಕ್ಕೋಸ್ಕರ ಕುಲಂಕಷವಾಗಿ ವಿಷಯ ಈ ತರ ಇದೆ ಅಂತ ತಿಳಿಸಿ ಅವರನ್ನು ಕರೆಸಿ ಇಷ್ಟು ಜನ ಹೋರಾಟಗಾರರು, ನಾಡಿನ ಜನರು, ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿ ಈ ಹೋರಾಟಕ್ಕೆ ಜಯ ತಂದು ಕೊಟ್ಟಿದ್ದಾರೆ. ಅಂದ್ರೆ ಜಯಂಕರ ಒಂದು ನ್ಯಾಯ ಕೊಡ್ತಾರೆ. ಅವರಿಗೆ ಒಂದು ಇರುವ ಏನು ಜಾಗ ಇತ್ತು ಅದನ್ನು 94C ಅಡಿಯಲ್ಲಿ ಅವರಿಗೆ ಮಂಜೂರು ಮಾಡಿ ಮನೆ ಕಟ್ಟುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ನಮಗೆ ನಮ್ಮ ಒಂದು ಕಡೆಯಿಂದ ಸೌಜನ್ಯ ಪರ ಹೋರಾಟಗಾರರ ಮಿತ್ರರೆಲ್ಲ ಬಂದು ನಿಂತು ನಮಗೆ ಸೇಫ್ಟಿ ಕೊಡ್ತಾ ಇದ್ರು. ಒಂದು ಕಡೆಯಿಂದ ಪೊಲೀಸ್ ಇಲಾಖೆಯವರು ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಪುತ್ತೂರು ಕೃಷ್ಣಪ್ಪ ಇನ್ಸ್ಪೆಕ್ಟರ್ ಅವರ
ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಅದರ ಮಧ್ಯೆಯಲ್ಲಿ ಒಂದಿಷ್ಟು ಓಡಿಸಲಿಕ್ಕೆ ನೋಡಿದ್ರೆ ಅಂದ್ರೆ ಅವರೆಲ್ಲ ಕೆಲ ಅಧಿಕಾರಿ ಅವ್ರ ಮೇಲೆ ಒತ್ತಡ ಇರ್ತಲ್ಲ, ಒತ್ತಡ ಮೇಲೆ ಅವರು ಬಂದು ಇಲ್ಲ ಹಂಗೆ ಹಿಂಗೆ ಹೇಳ್ತಾ ಇರ್ತಾರೆ. ಹೇಳಿದ್ರು, ಆದ್ರೂ ಯಾವುದಕ್ಕೂ ನಾವು ಬಗ್ಗೆ ಇಲ್ಲ. ಅವರು ಹೇಳ್ತಾ ಇದ್ದಾರೆ, ನನಗೂ ಬೇಜಾರಾಗ್ತಾ ಇದೆ FIR ಮಾಡ್ಲಿಕ್ಕೆ ಅಂತ ಹೇಳಿ. ಆದ್ರೆ ಅವರ ಮೇಲೆ ನಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ, ಅದಕ್ಕೆ ಮಾಡ್ಲೇಬೇಕಂತ ಮಾಡಿ ಅಂತ ಹೇಳಿ. ಆದ್ರೂ ಮಾಡದೆ ನಮ್ಮೊಂದಿಗೆ ಒಳ್ಳೆ ರೀತಿಯಲ್ಲಿ ಅಧಿಕಾರಿ ಸಹಕಾರ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸ್ಥಳೀಯರು ಎಲ್ಲರೂ ಸಹಕಾರ, ಊಟ ಎಲ್ಲ ಕೊಟ್ಟ ಎಲ್ಲರಿಗೂ ನಾವು ನಮ್ಮ ಈ ಹೋರಾಟಗಾರರ ಪರವಾಗಿಂದ, ಅವರ ಮನೆಯವರ ಪರವಾಗಿಂದ, ಅದು ಅಲ್ಲ ಕಡಬ ತಾಲೂಕಲ್ಲಿ ಎಲ್ಲ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಿಷ್ಠಾವಂತ ಪ್ರಾಮಾಣಿಕವಾಗಿ ಬದುಕುವ ಜೀವನ ನಡೆಸ್ತಾ ಇದ್ದಾರೆ. ಅವರ ಪರವಾಗಿಯೂ ಪುತ್ತೂರು ತಾಲೂಕು MLAಗೆ ಹಾಗೂ ಅಲ್ಲಿಯವರಿಗೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಕೇಳ್ತಾ ಇದ್ದೇನೆ.